ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬ ಜನ ಈಗ ನನಗೂ ಮೆಸೇಜ್ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈಗ ಸೆಕ್ರೆಟರಿ ಅವ್ರಿಗೂ ಕೂಡ ಅದೇ ಕ್ವಶನ್ನ ಕೇಳಿದಿರಿ. ಅಂದರೆ ಈ ನೀತಿ ಸಂಹಿತೆ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಈಗ ನೋಟಿಫಿಕೇಶನ್ ಆಗಿರೋದಕ್ಕೆ ಏನೇನು ಎಫೆಕ್ಟ್ ಆಗ್ಬೋದು, ಯಾವುದಕ್ಕೆಲ್ಲ ಎಫೆಕ್ಟ್ ಆಗ್ಬೋದು ಅಂತ ಕೇಳಿದಿರಿ. ಅದಕ್ಕೊಂದು ಕ್ಲಾರಿಫಿಕೇಷನ್ನ ಈಗ KPSCಯ ಸೆಕ್ರೆಟರಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈಗ ಹಂಚ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟನ್ನು ನಾನು ಈ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಏನಂತ ಹೇಳಿದ್ದಾರೆ ಅಂತ ನೋಡೋಣ. ಈಗ ನೋಡಿ, ಸೆಕ್ರೆಟರಿ KPSC ಅವ್ರದ್ದು ಇದು ಟ್ವಿಟರ್ ಖಾತೆಯ ಅಧಿಕೃತ ಟ್ವಿಟರ್ ಖಾತೆ ಆಗಿದೆ. ಸೊ ಇದರಲ್ಲಿ ಅವರು ಹಾಕೊಂಡಿರೋದು ಏನಪ್ಪ ಅಂತಂದರೆ, some of you are asking about the impact of MCC on scheduled examinations. Already notified recruitment will not get affected by MMC and the process will continue as per schedule. ಸೊ ಆಲ್ರೆಡಿ ನೋಟಿಫೈ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ಗಳಿಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ, ವಿಲ್ ನಾಟ್ ಗೆಟ್ ಅಫೆಕ್ಟೆಡ್ ಅಂತ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಆ್ಯಸ್ ಪರ್ ಶೆಡ್ಯೂಲ್ ಏನಿದೆ ಅದೇ ರೀತಿ ಅದು ಕಂಟಿನ್ಯೂ ಆಗುತ್ತೆ ಅಂತ ಅವರೀಗ ಮೆನ್ಷನ್ ಮಾಡಿ ನಿಮಗೆ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, 29 ಮಾರ್ಚ್ನಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಸೊ ಇದೇ ಈಗ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಸೊ ಹೊಸದು ರಿಸಲ್ಟ್ಗಳನ್ನ ಅನೌನ್ಸ್ ಮಾಡೋದಕ್ಕೆ ಕೆಲವೊಂದು ಪರ್ಮಿಷನ್ಗಳನ್ನ ತೊಗೋಬೇಕಾಗುತ್ತೆ. ಆದರೆ ನೇಮಕಾತಿ ಪ್ರೊಸೆಸನ್ನು ಮಾಡೋದಕ್ಕೆ ಈಗ ಯಾರದೇ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಏನು ಶೆಡ್ಯೂಲ್ ಇದೆ ಸೊ ಅದರ ಪ್ರಕಾರನೇ ಮಾಡ್ಬೋದು ಅಂತ ಈಗ ಇವರು ಹೇಳ್ಕೊಂಡಿರೋದು ಸ್ನೇಹಿತರೆ. ಸೊ ಇದೇ ಕಂಟಿನ್ಯೂ ಆಗುತ್ತೆ. ಯಾರು ಗಾಬರಿ ಆಗದೇ ನಮ್ಮ ಸ್ಟಡೀಸ್ನ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ನಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.